ಉದ್ಘಾಟನಾ ದಿನವೇ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಬಂತು ಕಲುಷಿತ ನೀರು. ಗುತ್ತಿಗೆದಾರರ ಬೇಜವಾಬ್ದಾರಿತನಕ್ಕೆ ಶಾಸಕಿ ರೂಪಕಲಾ ಗರಂ. ಬೇಜವಾಬ್ದಾರಿಯಿಂದ ಮಾಡಬೇಡಿ. ನಾವ್ ಯಾವ್ದೇ ಹಳ್ಳಿಯಲ್ಲಿ ಏನೇ ಕೆಲಸ ಮಾಡಿದ್ರು ನೀವ್ ಇನ್ನೂ ಶ್ರದ್ಧೆಯಿಂದ ಕೆಲಸ ಮಾಡಿ. ನೀವು ಕೆಲಸ ತಗೊಳ್ಳೋರು ನನಗಿಂತ ಶಿಸ್ತು ನಿಮ್ಗೆ ಇರ್ಬೇಕು. ಅವರು ಏನು ಸುಮ್ನೆ ಮಾಡ್ತಾ ಇಲ್ಲ. ಕೇಳಿ, ಅವ್ರೇನಾದ್ರೂ ಸುಮ್ನೆ ಬಂದು ಈ ಊರಿಗೆ ಮಾಡ್ತಾ ಇದಾರ ಕೇಳಿ ಅವ್ರನ್ನ. ಅದಕ್ಕೋಸ್ಕರ ಕೆಲಸ ತಗೊಳ್ಳಿ. ಉದ್ಘಾಟನೆಯಾದ ಮೊದಲ ದಿನವೇ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಕಲುಷಿತ ನೀರು ಬಂದ ಘಟನೆ ರಾಮಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಡ್ರಹಳ್ಳಿಯಲ್ಲಿ ನಡೆದಿದೆ. ಈ ವೇಳೆ ಗುತ್ತಿಗೆದಾರರ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನಕ್ಕೆ ಕೆಜಿಎಫ್ ಕ್ಷೇತ್ರದ ಶಾಸಕಿ ರೂಪಕಲಾ ಶಶಿಧರ್ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದು ಗ್ರಾಮೀಣ ಭಾಗದ 5 ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಲೋಕಾರ್ಪಣೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ವಡ್ರಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗಿದ್ದ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಲೋಕಾರ್ಪಣೆಗೊಳಿಸಿದ ಶಾಸಕರು ನೂತನ ಘಟಕದಿಂದ ಕಲುಷಿತ ನೀರು ಬರುತ್ತಿರುವುದನ್ನು ಗಮನಿಸಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಶಾಸಕರು ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿರುವ ಗುತ್ತಿಗೆದಾರರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಗುತ್ತಿಗೆದಾರರು ಉಚಿತವಾಗಿ ಸಮಾಜ ಸೇವೆ ಮಾಡಲು ಬಂದಿಲ್ಲ. ಘಟಕ ನಿರ್ಮಾಣ ಮಾಡಲು ಅವರಿಗೆ ನಿಗದಿತ ಅನುದಾನ ನೀಡಲಾಗಿದೆ. ಕೂಡಲೇ ಗ್ರಾಮದ ಓವರ್ ಹೆಡ್ ಟ್ಯಾಂಕ್ ಸ್ವಚ್ಛಗೊಳಿಸುವುದು ಸೇರಿದಂತೆ ಘಟಕದ ದೋಷಗಳನ್ನು ತಕ್ಷಣವೇ ಸರಿಪಡಿಸಿ ಗ್ರಾಮಸ್ಥರಿಗೆ ಸಂಪೂರ್ಣ ಶುದ್ಧ ಕುಡಿಯುವ ನೀರು ಸಿಗುವಂತೆ ಕ್ರಮ ಕೈಗೊಳ್ಳುವವರೆಗೂ ಘಟಕವನ್ನ ಅಧಿಕೃತವಾಗಿ ಹಸ್ತಾಂತರಿಸಬಾರದು ಎಂದು ಶಾಸಕರು ಖಡಕ್ ಆಗಿ ನಿರ್ದೇಶನ ನೀಡಿದ್ದಾರೆ. ಫಸ್ಟ್ ಕ್ಲೀನ್ ಆಗಿದೆಯಾ ನೋಡಿ. ನೋಡ್ಬೇಕಲ್ವಾ, ಡೈರೆಕ್ಟ್ ಬೋರ್ ಕೊಟ್ಟರು ಕೂಡ ಒಂದ್ಸತಿ ಮೇಲೆ ಟ್ಯಾಂಕ್ ನೀಟ್ ಆಗಿದೆಯಾ ಅಂತ ನೋಡಿ ಅದನ್ನ ಫಸ್ಟ್ ಕ್ಲೀನ್ ಮಾಡಿಸಿ. ಬೋರ್ವೆಲ್ ಇಂದ ಡೈರೆಕ್ಟ್ ಆಗಿ ಯಾವ್ದು ಕನೆಕ್ಷನ್ ಕೊಟ್ಟಿರಲ್ಲ, ಬೋರ್ವೆಲ್ ನಿಂದ ಡೈರೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಟ್ಯಾಂಕ್ ಇಂದ ಕೊಟ್ಟಿದ್ರೆ ಟ್ಯಾಂಕ್ ಕ್ಲೀನ್ ಆಗಿರ್ಬೇಕು. ನೀನ್ ಇಷ್ಟ ಬಂದಂಗ್ ನೀನ್ ಕೆಲಸ ಮಾಡ್ಬೇಡ. ನೀರ್ದು ಕೆಪಾಸಿಟಿ ಟೆಸ್ಟಿಂಗ್ ಮಾಡ್ಬೇಕು. ಊರವ್ರು ಬಂದಾಗಲ್ಲ ಆತರ. ನೀರ್ ಇವತ್ತು ಯಾರಿಗೂ ಕೊಟ್ಕೊಡುದು, ಕ್ಲೀನ್ ಆಗೋರ್ಗು ಕೊಟ್ಕೊಡುದು ಇಲ್ಲ. ಡೈರೆಕ್ಟ್ ಬೋರ್ವೆಲ್ ಇಂದ ಕೊಡ್ತೀರ, ಡೈರೆಕ್ಟ್ ಬೋರ್ ಕನೆಕ್ಷನ್ ಮಾಡಿ ಮೇಲೋಗಿ ಟ್ಯಾಂಕ್ ಕ್ಲೀನ್ ಮಾಡಿ. ಇವೆಲ್ಲ ಶಿಸ್ತಿಲ್ಲ ಅಂದ್ರೆ ನಾವ್ ನಿಮ್ಮನ್ನ ಹೆಂಗ್ ಗೌರವಾಗಿ ನೋಡಕ್ಕಾಗತ್ತೆ? ಎಲ್ಲಾ ಊರುಗಳಿಗೂ ಓಡಾಡಿದ್ದಾರೆ. ಮತ್ ಊರ್ಗೆ ನಾವು ಕುಡಿಯೋ ನೀರಿನ ಘಟಕ ಕೊಟ್ಟಿದೀವಿ. ಬೇಜವಾಬ್ದಾರಿಯಿಂದ ಮಾಡ್ಬೇಡಿ. ನಾವ್ ಯಾವ್ದೇ ಹಳ್ಳಿಯಲ್ಲಿ ಏನೇ ಕೆಲಸ ಮಾಡಿದ್ರು ನೀವ್ ಇನ್ನೂ ಶ್ರದ್ಧೆಯಿಂದ ಕೆಲಸ ಮಾಡಿ. ನೀವು ಕೆಲಸ ತಗೊಳ್ಳೋರು ನನಗಿಂತ ಶಿಸ್ತು ನಿಮ್ಗೆ ಇರ್ಬೇಕು. ಅವರು ಏನು ಸುಮ್ನೆ ಮಾಡ್ತಾ ಇಲ್ಲ. ಕೇಳಿ, ಅವ್ರೇನಾದ್ರೂ ಸುಮ್ನೆ ಬಂದು ಈ ಊರಿಗೆ ಮಾಡ್ತಾ ಇದಾರ ಕೇಳಿ ಅವ್ರನ್ನ. ಅದಕ್ಕೋಸ್ಕರ ಕೆಲಸ ತಗೊಳ್ಳಿ. ಯಾವ ಕೆಲ್ಸಾನು ಯಾರು ಬಂದು ಯಾವ ಕೆಲ್ಸಾನು ಪ್ರಜಾ ಸೇವೆ ಅಂತ ಫ್ರೀಯಾಗಿ ಮಾಡೋ ಕೆಲ್ಸ ಯಾವ್ದೂ ಇಲ್ಲ. ನಾವ್ ಅನುದಾನ ತರ್ಬೇಕು, ಅನುದಾನ ತಗೊಂಬಂದ್ ಹಂಚಿಕೆ ಮಾಡ್ಬೇಕು. ಹಂಚಿಕೆ ಮಾಡೋದ್ರೆ ಕುಡಿಯೋ ನೀರು ಕ್ವಾಲಿಟಿ ಕೆಲಸ ಮಾಡ್ಲಿ. ಈ ಭಾಗದಲ್ಲಿ 1200 ಅಡಿ ಒಳಗಡೆ ಕೆಳಗಡೆಗೆ ಬೋರ್ವೆಲ್ಸ್ ಡ್ರಿಲ್ ಆಗಿದೆ. 1300 ಅಡಿ 1200 ಅಡಿ ಅಷ್ಟು ಕೆಳಗಡೆಗೆ ಹೋದಾಗ ಯೋಗ್ಯವಾಗಿರೋ ಕುಡಿಯೋ ನೀರು ಇರಲ್ಲ. ಇವತ್ತಿನ ಮಕ್ಕಳಿಗಾದ್ರು, ಹಿಂದೆ ಗೊತ್ತಿಲ್ಲ, ಇವತ್ತಿನ ಭವಿಷ್ಯದ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಇರ್ಬೇಕಂದ್ರೆ ಕುಡಿಯೋ ನೀರಿನ ಘಟಕಗಳ ಅವಶ್ಯಕತೆ ಜಾಸ್ತಿ ಇದೆ. ಅದರ ಇಂಪಾರ್ಟೆನ್ಸ್ ನ ಇವ್ರು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆ ನಾವು ಪ್ರತಿ ಹಳ್ಳಿಗೂ ಈ ಸೌಕರ್ಯ ಸೌಲಭ್ಯ ಕಲ್ಪಿಸೋ ಪ್ರಯತ್ನ ಮಾಡ್ತಾ ಇದೀವಿ, ಅರ್ಥ ಮಾಡ್ಕೋಬೇಕು. ನಾವು ಊರಿಗೆ ತಂದಿದೀವಿ ಅಂತ ಅಂದ್ಬಿಟ್ಟು ಬೇಜವಾಬ್ದಾರಿಯಿಂದ ಮಾಡ್ತೀನಿ ಅಂದ್ರೆ ಅವ್ರನ್ನೂ ನಾನು ಟಾಲರೇಟ್ ಮಾಡಲ್ಲ. ಯಾರಿಗೂ ನಾವು ಫ್ರೀ ಆಗಿ ತಂದು ಮಾಡಿ ಅಂತ ಹೇಳಿಲ್ಲ. ಅದಕ್ಕೆ ಆದದ ಅನುದಾನ ಇರುತ್ತೆ. ಅನುದಾನ ಕೊಟ್ಟ ಮೇಲೆನೆ ಅವ್ರು ಬಂದಿರೋದು ಕೆಲಸ ಮಾಡೋದಕ್ಕೆ. ಅವರು ಆ ಶ್ರದ್ಧೆಯಿಂದ ಕೆಲಸ ಮಾಡ್ಬೇಕು. ಹಳ್ಳಿಯವರಾಗ್ಲಿ ಯಾರೇ ಆಗ್ಲಿ, ಯಾರಿಗೆ ಸೇವೆ ಮಾಡಿದ್ರು ಅದ್ರ ಬೆಲೆ ಇರ್ಬೇಕು ಇವ್ರಿಗೆ. ಆ ಬೇಜವಾಬ್ದಾರಿತನ ತೋರ್ಸಿದ್ರೆ ನಾನ್ ಕೂಡ ಒಪ್ಕೊಳ್ಳಲ್ಲ. ಕುಡಿಯೋ ನೀರಿನ ಘಟಕಗಳು ಪಂಚಾಯತಿ ನೀರ್ನ ನಾವು ಅವಲಂಬಿಸಿರ್ತೀವಿ. ಪಂಚಾಯತಿಯಿಂದ ಬೋರ್ವೆಲ್ ನೀರ್ ಇರುತ್ತೆ. ಆ ಬೋರ್ವೆಲ್ ನೀರ್ನ ಡೈರೆಕ್ಟ್ ಆಗಿ ಕುಡಿ ಅಂತ ಹೇಳ್ತಾ ಇದೀವಿ. ಕೆಲವೊಂದ್ ಜಾಗದಲ್ಲಿ ಟ್ಯಾಂಕ್ ನೀರ್ ಕೊಡ್ತಾ ಇದೀವಿ. ಜಲ್ ಜೀವನ್ದು ಅದಕ್ಕೆ ಕನೆಕ್ಟ್ ಮಾಡಿರ್ತಾರೆ, ಮತ್ತೆ ಪಂಚಾಯತಿಯಿಂದ ಬೋರ್ವೆಲ್ದು ಕನೆಕ್ಟ್ ಮಾಡಿರ್ತಾರೆ. ಸದಾ ಕಾಲ ನೀರ್ ಇರುತ್ತೆ ಅಂತ ಅದನ್ನ ಕನೆಕ್ಟ್ ಮಾಡ್ತಾ ಇದಾರೆ. ಬಟ್ ಯಾವ್ದೇ ಕನೆಕ್ಷನ್ ಕೊಟ್ರು ಕೂಡ ಯೋಗ್ಯವಾಗಿ ಕುಡಿಯೋ ನೀರ್ ಕೊಡ್ಬೇಕು. ಯಾವ್ದೇ ಆಗಿರ್ಬೋದು, ನನಗ್ ಗೊತ್ತಿಲ್ಲ. ಜಲ್ ಜೀವನ್ದು ನೀವು ಓವರ್ ಹೆಡ್ ಟ್ಯಾಂಕ್ ಕೊಡ್ತೀರಾ, ಊರ್ ಬೋರು ಅದಕ್ಕೆ ಕನೆಕ್ಟ್ ಮಾಡಿರ್ತೀರಾ, ಅಲ್ಲಿಂದ ನೀರ್ ಬರ್ಲಿ ಅಂದ್ಬಿಟ್ಟು ಅದರಿಂದ ಪೈಪ್ ಲೈನ್ ಮಾಡಿದ್ರೆ ಟ್ಯಾಂಕ್ ಕ್ಲೀನ್ ಆಗಿದ್ರೆ ಇಲ್ಲಿ ಕೊಡಿ. ಇಲ್ಲಾಂದ್ರೆ ಡೈರೆಕ್ಟ್ ಬೋರ್ವೆಲ್ ಕನೆಕ್ಷನ್ ಕೊಡಿ. ಇದಕ್ಕೂ 5000 ಕೆಪಾಸಿಟಿ ಇದೆ. ಒಂದ್ಸತಿ 5000 ನೀರು ಇಟ್ರೆ ಇವ್ರಿಗೆ ವಾರವರೆಗೂ ಬರುತ್ತೆ. ಪ್ರತಿ ಊರಿಗೂ ಕೂಡ
ಒಂದ್ 5,000 ಅಂದ್ರೆ 2,000 ಲೀಟರ್ ಫಿಲ್ಟರ್ ಆಗತ್ತೆ. ಪಾಪ ಇಲ್ಲಿ ಸರಿ ಹೇಳು, 5,000 ಲೀಟರ್ ನಿಂಗೆ ಟ್ಯಾಂಕ್ ನೀರ್ ತುಂಬುತ್ತಲ್ಲ, ಅದ್ರಲ್ಲಿ ಎಷ್ಟ್ ನೀರ್ ಫಿಲ್ಟರ್ ಆಗುತ್ತೆ, ಎಷ್ಟ್ ನೀರು ವೇಸ್ಟ್ ಆಗುತ್ತೆ? 1 ಅವರ್ಗೆ 1,000 ಲೀಟರ್ ಫಿಲ್ಟರ್ ಆಗುತ್ತೆ ಅಂದ್ರೆ ನೀರ್ ವೇಸ್ಟ್ ಎಷ್ಟಾಗತ್ತೆ? 5,000ಕ್ಕೆ 3,000 ಎಷ್ಟ್ ಆಗುತ್ತೆ? ಯಾಕಂದ್ರೆ ನೀರು ಸರಿ ನಮ್ಗೆ ಇಡಿಯಟ್ ಜಾಸ್ತಿ. 1,200 ಫೀಟ್ ಕೆಳಗಡೆ ಹೋಗ್ತಾ 1,000 ಅಡಿ ಕೆಳಗಡೆ ಹೋಗ್ತಾ ನೀರು ಹಾರ್ಡ್ನೆಸ್ ಜಾಸ್ತಿ ಆಗುತ್ತೆ. ಅದು ಕುಡಿಯೋದಿಕ್ಕೆ ಯೋಗ್ಯ ಅಲ್ಲ. ಮಕ್ಕಳ ಬೋನ್ಸ್ಗೆ, ಬ್ರೈನ್ಗೆ ಮತ್ತೆ ಹಲ್ಲಿಗೆ ತುಂಬಾ ಆರೋಗ್ಯಕರವಾಗಿರಲ್ಲ ಅಂತ ನನಗೆ ಇವ್ರದ್ದು ಒಂದು ರಿಸರ್ಚ್ ಗವರ್ಮೆಂಟ್ ಇಂದ ಆಥರೈಸ್ಡ್ ಇರ್ತಾರೆ. ಆಮೇಲೆ ಆ ರಿಸರ್ಚ್ ಸೆಂಟರ್ ಅಲ್ಲಿ ಏನೇನು ದುಷ್ಪರಿಣಾಮಗಳು ಆಗತ್ತೆ ಒಂದು 5-10 ವರ್ಷ 20 ವರ್ಷ ಆದ್ಮೇಲೆ ಅಂತ ಒಂದು ಒಳ್ಳೆ ರಿಸರ್ಚ್ ಮಾಡಿದ್ದಾರೆ. ಅದಕ್ಕೆ ಯೋಗ್ಯವಾಗಿರೋ ಕುಡಿಯೋ ನೀರ್ನ ಇಡ್ಬೇಕು ಅಂತಂದ್ರು ಕೂಡ ಆ ಹಾರ್ಡ್ನೆಸ್ ಇದ್ದಾಗ ಆ ನೀರ್ ಕುಡಿಬಾರ್ದು. ಅದು ಕಡಿಮೆ ಮಾಡೋದಕ್ಕೆ, ನೀರ್ನ ಸಾಫ್ಟ್ ಮಾಡೋದಕ್ಕೆ ಒಂದು ಟೆಕ್ನಾಲಜಿ ಇದೆ. ಅದು ಹೈಯರ್ ಎಂಡ್ ಟೆಕ್ನಾಲಜಿ ಎಲ್ಲಿದೆ ಅಂತ ಟೆಕ್ನಾಲಜಿನೇ ನಾವು ಹುಡುಕಿದೀವಿ. ಇವ್ರಿಗೆ ಹೇಳಕ್ಕೂ ಬರಲ್ಲ, ಅದನ್ನ ಪ್ರೆಸೆಂಟ್ ಮಾಡಕ್ಕೂ ಬರಲ್ಲ ಅಂತ ಅವರು ಇಲ್ಲಿ ಕೆಲಸ ಮಾಡ್ತಾ ಇದಾರೆ ಓಡಾಡ್ಕೊಂಡು. 5,000 ಲೀಟರ್ ತುಂಬಿಸಿದ್ರೆ ಅದ್ರಲ್ಲಿ 2,000 ಕುಡಿಯೋ ನೀರು ಬರುತ್ತೆ. ಇನ್ ಮಿಕ್ಕಿದ ನೀರು ಯೋಗ್ಯ ಇರಲ್ಲ. ಬಟ್ ಅದನ್ನ ಬೇರೆ ಕಡೆ ಗಿಡಗಳಿಗೆ ಡೈವರ್ಟ್ ಮಾಡಿ ಪ್ರತಿದಿನ 5,000 ಲೀಟರ್ ಅಲ್ಲಿ 3,000 ಬೇರೆ ಗಿಡಕ್ಕೂ ಇನ್ನೇನಕ್ಕೂ ಉಪಯೋಗ ಮಾಡಿ. ಅದನ್ನ ವೇಸ್ಟ್ ಮಾಡಬೇಡಿ. ಆ ನೀರು ಕೂಡ ನಂಗೆ ಇಷ್ಟು ನೀರು ವೇಸ್ಟ್ ಆಗುತ್ತೆ ಅಂತ ಗೊತ್ತಾಗ್ಲಿಲ್ಲ. ನಿಜವಾಗ್ಲು ಇಷ್ಟು ನೀರಲ್ವಾ? 5,000 ಲೀಟರ್ ಅಲ್ಲಿ 3,000 ಲೀಟರ್ ವೇಸ್ಟ್ ಆದ್ರೆ ನೀರ್ನ ಮತ್ತೆ ರೀಯೂಸ್ ಮಾಡ್ಬೋದಾ ಅಂತ ತಿಳ್ಕೊಂಡು ಬೇರೆದಕ್ಕೆ ನೀರ್ ಬಿಡೋಂಗ್ ಹೆಂಗೂ ಹಳ್ಳಿಯಲ್ಲಿ ಏನಕ್ಕಾದ್ರೂ ಉಪಯೋಗ ಆಗತ್ತ, ಆ ನೀರ್ ಮತ್ತೆ ಉಪಯೋಗ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ಬೇಕಾಗತ್ತೆ. 3,000 ಕೆರೆಗೋ ಇನ್ನೊಂದು ಬೋರ್ವೆಲ್ ರೀಚಾರ್ಜ್ ಆಗ್ಲಿಕ್ಕೋ ಏನಕ್ಕಾದ್ರೂ ಮಾಡ್ಲಿ. ಅಷ್ಟು ನೀರು ವೇಸ್ಟ್ ಮಾಡೋಂಗಿಲ್ಲ. ಒಳ್ಳೇದು. ಯಾಕಂದ್ರೆ ಬೋರಿಂದ ಸರಿ, ನೀನ್ ಏನ್ ಮಾಡ್ತೀಯೋ ಅದನ್ನ ವ್ಯವಸ್ಥೆ ಸಿಸ್ಟಮ್ ನ ಸರಿಯಾಗಿ ನೀವು ಟ್ಯಾಂಕ್ ಇಂದ ಕೊಟ್ರು ಯಾವಾಗ್ಲೂ ತಲೆನೋವು ಇರಬಾರ್ದು ಅಂದ್ರೆ ಅದನ್ನ ಒಂದ್ಸತಿ ಕ್ಲೀನ್ ಮಾಡಿಸಿ. ಚಂದ್ರಕಲಾ ಬಾಯ್, ಟ್ಯಾಂಕಿಂದ ಅಷ್ಟು ಬರಲ್ಲ, ಡೈರೆಕ್ಟ್ ಆಗಿ ಕೊಟ್ಬಿಡಿ. ಟ್ಯಾಂಕ್ ಇಂದ ನೀರ್ ಕೊಡೋದು ಯೋಗ್ಯನ ನೀನ್ ಒಂದ್ಸತಿ ವಿಚಾರ ಮಾಡಿ. ಟ್ಯಾಂಕ್ ತೊಳಸಿ ಊರವ್ರಿಗೆ ಅನುಕೂಲ ಆಗ್ಲಿ. ಫಸ್ಟ್ ಆಫ್ ಆಲ್ ಟ್ಯಾಂಕ್ ತೊಳೆದಾದ್ಮೇಲೆ ಆ ನೀರ್ ಕೊಡ್ತೀರಾ ಡೈರೆಕ್ಟ್ ಬೋರ್ವೆಲ್ ಇಂದ ಕೊಡ್ತೀರಾ ನೀನ್ ಹೇಳ್ಬೇಕು. ಆಮೇಲೆ ನೀರ್ ಕೊಡಿ, ಆಯ್ತಾ? ಇದು ಮತ್ತೆ ಇದೆಲ್ಲ ಓಡಾಡೋದ್ರ ಕಾಂಕ್ರೀಟ್ ಹಾಕ್ಸಿ ಆ ನೀರು ಗಿಡಗಳಿಗೆ ಹೋಗ್ಬೇಕು. ಎಲ್ಲಾದ್ರೂ ಡ್ರೈನ್ಗಾದ್ರೂ ಹೋಗ್ಬೇಕು, ಇಲ್ಲ ಗಿಡಗಳಿಗೆ ಹೋಗ್ಬೇಕು. ಆ ರೀತಿ ಮಾಡಿಸಿ ಕೆಲಸ ತಗೋಬೇಕು ನೀವೇ ಅವ್ರ ಹತ್ರ. ಸರಿ.